ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ನಾವು ನಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ 3 ಇಂಪಾರ್ಟೆಂಟ್ ನಂಬರ್ಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಮೊದಲನೇದು ಯಾವುದಪ್ಪ ಅಂದರೆ ಫೇಸ್ ವ್ಯಾಲ್ಯೂ, ಎರಡನೇದು ಯಾವುದಪ್ಪ ಅಂದರೆ ಬುಕ್ ವ್ಯಾಲ್ಯೂ, ಮೂರನೇದು ಯಾವುದಪ್ಪ ಅಂದರೆ ಮಾರ್ಕೆಟ್ ವ್ಯಾಲ್ಯೂ. ಇದೇನಿದು ನಂಬರು, ಇದೇನು ಹೇಳುತ್ತೆ ನಮಗೆ ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಅಂತ, ಸರಿನಾ? ಮೊದಲನೇದು ಫೇಸ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಫೇಸ್ ವ್ಯಾಲ್ಯೂ ಅನ್ನೋದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಕಂಪನಿ ಶುರು ಮಾಡಿದಾಗ ನಾವು ಅಂದ್ಕೊಳ್ಳಿ ಒಂದು ಕೋಟಿ ರೂಪಾಯಿ ಶೇರ್ಸ್ನ 10 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಅವ್ರು ಅನೌನ್ಸ್ ಮಾಡ್ತಾರಲ್ವ, ಆ 10 ರೂಪಾಯಿ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ ಅದಕ್ಕೆ ಫೇಸ್ ವ್ಯಾಲ್ಯೂ. ಕಂಪನಿ ಸ್ಟಾರ್ಟ್ ಆದಾಗ ಮೊದಲನೇ ರೇಟ್ ಡಿಫೈನ್ ಮಾಡ್ತಾರೆ ಪ್ರಮೋಟರ್ಸು, ಆ ರೇಟ್ಗೆ ಫೇಸ್ ವ್ಯಾಲ್ಯೂ ಅಂತ ಕರೆಯೋದು. ಆ ಫೇಸ್ ವ್ಯಾಲ್ಯೂ ಅನ್ನೋದು ನಾವು ಅರ್ನಿಂಗ್ಸ್ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಪಿ ಇ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಇ ಪಿ ಎಸ್ ನನಗೆ ಹೇಳಿದ್ನಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಅದಲ್ಲದೆ ನೆಕ್ಸ್ಟು ಡಿವಿಡೆಂಡ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಸ್ಪ್ಲಿಟ್ಸ್ ಅನೌನ್ಸ್ ಮಾಡಿದಾಗ ಇಂಥ ಟೈಮ್ನಲ್ಲಿ ನಾವು ಆ ಫೇಸ್ ವ್ಯಾಲ್ಯೂನ ಬಳಕೆನ ಮಾಡ್ತೀವಿ. ಫೇಸ್ ವ್ಯಾಲ್ಯೂ ಅನ್ನೋದು ನಾವು ಸ್ಟಾರ್ಟಿಂಗ್ನಲ್ಲಿ ಆ ಪರ್ಟಿಕ್ಯುಲರ್ ಪ್ರೈಸ್ನ ಡಿಫೈನ್ ಮಾಡೋದಲ್ಲದೆ ಬೇರೆ ಯಾವುದೇ ಥರ ಉಪಯೋಗ ಬರೋದಿಲ್ಲ. ಡಿವಿಡೆಂಡ್ ಟೈಮ್ನಲ್ಲಿ ಅಥವಾ ಸ್ಪ್ಲಿಟ್ ಟೈಮಲ್ಲಿ ಬಿಟ್ಟರೆ ಬೇರೆ ಯಾವುದೇ ಥರ ಟೈಮಲ್ಲಿ ಅದು ಯೂಸ್ ಆಗೋದಿಲ್ಲ. ಸೊ ಫೇಸ್ ವ್ಯಾಲ್ಯೂ ನಾವೇನು ಮಾಡ್ತೀವಿ, ಸ್ಟಾಕ್ ಸ್ಪ್ಲಿಟ್ ಟೈಮಲ್ಲಿ ಡಿವಿಡೆಂಟ್ ಅನೌನ್ಸ್ ಮಾಡಿದ್ದೀವಿ, 10 ರೂಪಾಯಿ ಡಿವಿಡೆಂಟು ಅಥವಾ 100% ಡಿವಿಡೆಂಟ್ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. 100% ಡಿವಿಡೆಂಟ್ ಆನ್ ಮಾರ್ಕೆಟ್ ಪ್ರೈಸ್ ಅಲ್ಲ, 100% ಡಿವಿಡೆಂಟ್ ಆನ್ ಫೇಸ್ ವ್ಯಾಲ್ಯೂ. ಈಗ ಅವರು 10 ರೂಪಾಯಿ ಡಿವಿಡೆಂಟ್ ಫೇಸ್ ವ್ಯಾಲ್ಯೂ ಇದೆ, ಅವ್ರು 100% ಡಿವಿಡೆಂಟ್ ಕೊಟ್ಟಿದ್ದಾರೆ ಅಂದರೆ ಏನರ್ಥ, 10 ರೂಪಾಯಿ ಡಿವಿಡೆಂಟ್ ಕೊಟ್ಟಿದ್ದಾರೆ ಅಂತಲೇ ಅರ್ಥ. 100% ಡಿವಿಡೆಂಟ್ ಕೊಟ್ಟಿದ್ದೀವಿ. ಸೊ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಫೇಸ್ ವ್ಯಾಲ್ಯೂ ಮೇಲೆ ಬೇಸ್ನ ಇಟ್ಕೊಂಡು ಮಾಡ್ತಾರೆ. ಇದು ಮೊದಲನೇದು. ಎರಡನೇದು ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂಲಿ ಏನಪ್ಪ ಆಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಂತ ತೊಗೊಂಡಾಗ ಒಂದು ಅಸೆಟ್ ಅಂತ ಬರುತ್ತೆ, ಇನ್ನೊಂದು ಲಯಬಿಲಿಟಿ ಅಂತ ಬರುತ್ತೆ. ಈಗ ಸಮಯ ಅಂದ್ಕೊಳ್ಳಿ ಸಂಜೆ 6:30, ಇವಾಗ ಒಂದು ಕಂಪ್ನಿನ ಮುಚ್ಚಿಬಿಡ್ತೀವಿ ಅಂತ ಅಂದ್ಕೊಳ್ಳಿ. ಅಸೆಟ್ಸಲ್ಲಿ ಏನೇನಿದೆ ಅಷ್ಟು ತೊಗೊಂಡು ಲಯಬಿಲಿಟೀಸ್ ಅಷ್ಟು ಏನೇನು ಪದಾರ್ಥಗಳಿದೆ ಅಷ್ಟು ಮಾರಿಬಿಡೋದು, ಒಂದು ಬೋಲ್ಟು ನಟ್ಟು ಸಹಿತ ಬಿಡೋಂಗಿಲ್ಲ. ಮಾರಿ ಅಲ್ಲಿಂದ ಏನು ದುಡ್ಡು ಬರುತ್ತೆ ಅದರಲ್ಲಿ ಏನೇನು ಸಾಲಗಳಿದೆ ಲಯಬಿಲಿಟೀಸ್ ಇದೆ ಅಷ್ಟು ತೀರಿಸ್ಬಿಡೋದು. ಆದ ಮೇಲೆ ಏನು ಮಿಕ್ಕಿರುತ್ತಲ್ಲ ದುಡ್ಡು, ಅದು ಬುಕ್ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂ ಆಫ್ ದಿ ಕಂಪನಿ. ಅಂದರೆ ಅಸೆಟ್ ಮೈನಸ್ ಲಯಬಿಲಿಟಿ, ಅದಕ್ಕೆ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ. ಕಂಪನಿ ಎಲ್ಲ ಕ್ಲೋಸ್ ಆದಮೇಲೂ ಕೂಡ ಏನು ರೇಟಲ್ಲಿ ಓಡ್ತಾ ಇದೆ, ಏನು ರೇಟಿಗೆ ನಮ್ಮ ಕೈಗೆ ಸಿಗುತ್ತೆ, ಶೇರ್ ಹೋಲ್ಡರ್ಸಿಗೆ ಸಿಗುತ್ತೆ, ಆ ದುಡ್ಡಿಗೆ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ. ಇದನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ, ಎಷ್ಟೊಂದು ಸತಿ ಮಾರ್ಕೆಟ್ ರೇಟು ಅದಕ್ಕಿಂತ ಜಾಸ್ತಿ ಓಡ್ತಾ ಇರುತ್ತೆ ಅಥವಾ ಅದಕ್ಕಿಂತ ಕಮ್ಮಿ ಓಡ್ತಾ ಇರುತ್ತೆ. ಅದಕ್ಕಿಂತ ಬುಕ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಓಡ್ತಾ ಇತ್ತು ಅಂದರೆ ನಾವು ಸ್ವಲ್ಪ ಕಾಷಿಯಸ್ ಆಗಿರಬೇಕು. ಅದಕ್ಕಿಂತ ಕಮ್ಮಿ ಓಡ್ತಾ ಇತ್ತು ಅಂದರೆ ಅದು ಹಿಡನ್ ಜೆಮ್ ಆಗಿರ್ಬೋದು ಅಂತ ಒಂದು ವಿಷಯ ನಮಗೆ ತಿಳಿದು ಬರುತ್ತೆ. ಮೂರನೇದು ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಅನ್ನೋದೇನಪ್ಪ ಅಂದರೆ, ಜನಗಳು ಈಗ ಕರೆಂಟ್ಲಿ ಆ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳಿ ಬೇಸ್ಡ್ ಆನ್ ಪ್ರೀಮಿಯಮ್ ಅಥವಾ ಬೇಸ್ಡ್ ಆನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡು ಆ ರೇಟ್ಸ್ನ ಮೇಲೆ ಕೆಳಗಡೆ ತೊಗೊಂಡು ಹೋಗ್ತಾರಲ್ವ, ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಕರೀತಾರೆ. ಈಗ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಏನಾಗುತ್ತೆ ಅಂದರೆ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಅಂತ. ಆ ಪ್ರೀಮಿಯಮ್ ರೇಟ್ ಅಂದರೆ ಯಾವ ರೀತಿ ಸಪ್ಲೈ ಡಿಮ್ಯಾಂಡ್ ಇದೆ, ಗುಡ್ ನ್ಯೂಸ್ ಬಂದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬ್ಯಾಡ್ ನ್ಯೂಸ್ ಬಂದಾಗ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಇದ್ರ ಪ್ರಕಾರ ಜಾಸ್ತಿ ಕಮ್ಮಿ ಆಗುತ್ತಲ್ವ, ಅದಕ್ಕೆ ನಾವೇನಂತ ಹೇಳ್ತೀವಿ, ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಗುಡ್ ನ್ಯೂಸು, ಬ್ಯಾಡ್ ನ್ಯೂಸು, ಸಪ್ಲೈ, ಡಿಮ್ಯಾಂಡು, ಗ್ಲೋಬಲ್ ಎಕನಾಮಿಕ್ ಫ್ಯಾಕ್ಟರ್ಸು, ಇನ್ಫ್ಲೂಯೆನ್ಸಸ್ ಆನ್ ಜಿಯೋಪೊಲಿಟಿಕಲ್ ಫ್ಯಾಕ್ಟರ್ಸ್, ಇವೆಲ್ಲನೂ ಇಟ್ಕೊಂಡ್ಬಿಟ್ಟು ಆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಸೊ ಈಗ 3 ಹೇಳಿದೆ, ಮೊದಲನೇದು ಫೇಸ್ ವ್ಯಾಲ್ಯೂ, ಎರಡನೇದು ಬುಕ್ ವ್ಯಾಲ್ಯೂ, ಮೂರನೇದು ಮಾರ್ಕೆಟ್ ವ್ಯಾಲ್ಯೂ. ಒಂದು ಎಕ್ಸಾಂಪಲ್ ಕೊಡೋಣ, ಬನ್ನಿ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈಗ ಟಾಟಾ ಮೋಟರ್ಸ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಈ ವೆಬ್ಸೈಟು screener.in ಅಂತ. ಈಗ ಇಲ್ಲಿ ನೋಡ್ರಿ, ಟಾಟಾ ಮೋಟರ್ಸ್ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 718, ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು 315, ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 2 ರೂಪಾಯಿ. ಸೊ ಈಗ ಅವರು ಡಿವಿಡೆಂಟ್ ಈಲ್ಡ್ 0.84% ಅಂತ ಏನು ತೋರಿಸ್ತಾ ಇದ್ದಾರೆ, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಕರೆಂಟ್ ಪ್ರೈಸ್, ಇಟ್ ಈಸ್ ಬೇಸ್ಡ್ ಆನ್ ಫೇಸ್ ವ್ಯಾಲ್ಯೂ. 40 ಪೈಸಾ ಅಥವಾ 50 ಪೈಸಾ ಅಷ್ಟೇ ಸಿಕ್ಕಿರುತ್ತೆ, 0.84% ಅಂತ ಹೇಳಿದ್ರೆ. ಯಾಕೆ 0.84% ಆಫ್ ಫೇಸ್ ವ್ಯಾಲ್ಯೂ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನೋಡ್ರಿ, ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 718, ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು 315.
ಕಂಪನಿ ಎಲ್ಲ ಮುಚ್ಚೋದ್ರೆ ಟಾಟಾ ಮೋಟರ್ಸ್ ಪರ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ರೂಪಾಯಿ ಸಿಗುತ್ತೆ ಅಂದರೆ 315 ರೂಪಾಯಿ ಪರ್ ಶೇರ್ ಸಿಗುತ್ತೆ. ಈಗ ಮಾರ್ಕೆಟು ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಹೇಳ್ಬೋದು. ಅದೇ ಕೆಲವೊಂದು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಸೈಲ್ ಅಂತ ಒಂದು ಕಂಪನಿ. ಸೈಲಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕರೆಂಟ್ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 ರೂಪಾಯಿ ಓಡ್ತಾ ಇದೆ. ಅಂದರೆ ಕಂಪನಿ ಶುರು ಆದಾಗ ಅದಕ್ಕೆ 10 ರೂಪಾಯಿ ಅಂತ ಇಟ್ಟಿದ್ರು. ಇದಕ್ಕೆ ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು 139 ಮತ್ತು ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 126. ಸೈಲ್ ಅನ್ನೋ ಕಂಪನಿನ ಮಹಾರತ್ನಾಸ್ ಆಫ್ ಕಂಟ್ರಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ. ಕಂಪನಿ ಎಲ್ಲ ಮುಚ್ಚೋದ್ರೆ ನಮ್ಮ ಕೈಗೆ ಎಷ್ಟು ರೂಪಾಯಿ ಸಿಗುತ್ತೆ? 139 ರೂಪಾಯಿ. ಈಗ ಜನ ಹೆದರ್ಕೊಂಡು ಸೆಲ್ ಮಾಡಿ 126 ರೂಪಾಯಿಗೆ ತೊಗೊಂಬಂದು ನಿಲ್ಲಿಸ್ಕೊಂಡಿದ್ದಾರೆ. ಅಂದರೆ ಇಟ್ ಕುಡ್ ಬಿ ಎ ಹಿಡನ್ ಜಮ್. ಸ್ನೇಹಿತರೆ, ಇದು ಯಾವುದೇ ಥರ ರೆಕಮೆಂಡೇಶನ್ಸ್ ಅಲ್ಲ. ಪ್ಲೀಸ್ ಟೇಕ್ ಯುವರ್ ಅಡ್ವೈಸಸ್ ಫ್ರಮ್ ಯುವರ್ ಅಡ್ವೈಸರ್ಸ್. ಅದಾದಮೇಲಿಂದ ಈ ಪರ್ಟಿಕ್ಯುಲರ್ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಇದು ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ಗೋಸ್ಕರ ನಾನು ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಸೊ ಈ 3 ವ್ಯಾಲ್ಯೂಸ್ನ ನಾವು ತಿಳ್ಕೊಂಡಾಗ ನಮಗೆ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಮಾಹಿತಿ ಬರುತ್ತೆ. ಫೇಸ್ ವ್ಯಾಲ್ಯೂ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಕಂಪನಿ ಸ್ಟಾರ್ಟ್ ಆದಾಗ ಏನು ಬೆಲೆ ಇತ್ತು. ಬುಕ್ ವ್ಯಾಲ್ಯೂ ಅನ್ನೋದಪ್ಪ ಏನಪ್ಪ ಅಂದರೆ ಟ್ರೂ ವ್ಯಾಲ್ಯೂ ಆಫ್ ದಿ ಕಂಪನಿ ಆ್ಯಕ್ಚುಲಿ ವ್ಯಾಲ್ಯೂಯೇಷನ್ ಮಾಡಿದಾಗ ಏನು ರೇಟ್ ಇರುತ್ತೆ ಅಂತ. ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಏನಪ್ಪ ಅಂದರೆ ಜನಗಳು ಆ ಕಂಪನಿಗೆ ಏನು ಬೆಲೆ ಕೊಟ್ಟಿದ್ದಾರೆ ಅಂತ. ಈ 3 ತಿಳ್ಕೊಂಬಿಟ್ಟು ಈ 3 ಪ್ಯಾರಾಮೀಟರ್ಸ್ ತಿಳ್ಕೊಂಡಾಗ ನಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಳ್ಳೆಯ ಮಾಹಿತಿ ಬರುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ತಿಳ್ಕೊಬೇಕು ಅಂದರೆ ನಮ್ಮ CA ದಯಾನಂದ್ ಬಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ಬನ್ನಿ. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಇಲ್ಲಿ ಫ್ರೀ ಸೆಮಿನಾರು ಪ್ಲಸ್ ಪೇಯ್ಡ್ ಕ್ಲಾಸಸ್ ಕೂಡ ಇದೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಶುರು ಮಾಡಿ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀವಿ. ಇನ್ನೂ ಫರ್ದರ್ ಡೀಟೇಲ್ಸ್ಗೆ ಈ ಕೆಳಕಂಡ ಫೋನ್ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.